ಪೋಸ್ಟ್ ಮಾರ್ಟಮ್ ಆಗುತ್ತೆ. ನಮ್ಮಲ್ಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡ್ರೆ ಅಥವಾ ಅವ್ರಿಗೆ ಏನಾದ್ರೂ ಇಲ್ಲಿಗಲ್ ಆಗಿ ಅವ್ರೇನಾದ್ರು ಸತ್ತೋದ್ರೆ ಇಮಿಡಿಯೇಟ್ ಪೋಸ್ಟ್ ಮಾರ್ಟಮ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಏನಾದ್ರೂ ಕೊಲೆ ಆಯ್ತಾ ಅಥವಾ ಅವರೇ ಹೆಂಗ್ ಮಾಡ್ಕೊಂಡ್ರೆ ಎಲ್ಲವೂ ಗೊತ್ತಾಗುತ್ತೆ ಅನ್ನುವಂತ ಒಂದು ಇದಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಕೇಳ್ತಿದ್ವಿ. ಯಾವ್ದ್ರಿಂದ ಆಗಿರ್ಬೋದು ಅಂತ ಅಸೆಸ್ ಮಾಡಕ್ಕೆ ಒಂದಷ್ಟು ಫ್ಲೂಯಿಡ್ಸ್ ಗಳಿದೆ. ಓಕೆ, ಸತ್ತಿರೋ ವ್ಯಕ್ತಿ ಎಷ್ಟು ಇನ್ಫ್ಲೂಯೆನ್ಷಿಯಲ್, ಅವ್ರಿಗೆ ಕ್ಲಾರಿಟಿ ಇದೆಯಾ ಇಲ್ವಾ, ಅದು ನಿಜವಾಗ್ಲೂ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕಾ, ಅವೆಲ್ಲ ಮ್ಯಾಟರ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಆಗಿರೋ ಡೆಡ್ ಬಾಡೀಸ್ ಗಳೆಲ್ಲ ನೋಡಿದ್ರೆ ಬರೀ ವೈಟ್ ಕಲರ್ ಬಟ್ಟೆಯಲ್ಲಿ ಸುತ್ತಿ ಕೊಡ್ತಾರೆ. ಹೌದು. ಸೊ ನಿಮ್ಗೆ ಏನು ಸ್ಕೋಪ್ ಇರಲ್ಲ ಅಲ್ಲಿ. ಯಾವಾಗ ಕಟ್ ಮಾಡಿ ತೆಗೆದು ಹೊಲ್ದಿರ್ತಾರೆ, ಸೊ ನಿಮ್ಗೆ ಏನು ಮಾಡಕ್ ಆಗಲ್ಲ, ವಾಪಸ್ ಬಂದು ಅದಕ್ಕೆ ಸ್ನಾನ ಮಾಡಸಕ್ ಆಗಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಡಾಕ್ಟ್ರೆ, ವಿಚಾರ ನಿಮ್ಗೆ ಗೊತ್ತಾಗಿರ್ಬೋದು. ನಾನು ಹೇಳಿದೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ನಮ್ಮಲ್ಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡ್ರೆ ಅಥವಾ ಅವ್ರಿಗೆ ಏನಾದ್ರೂ ಇಲ್ಲಿಗಲ್ ಆಗಿ ಅವ್ರೇನಾದ್ರು ಸತ್ತೋದ್ರೆ ಇಮಿಡಿಯೇಟ್ ಪೋಸ್ಟ್ ಮಾರ್ಟಮ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ ಎತ್ತ ಅನ್ನೋದ್ರ ಬಗ್ಗೆ ನನಗಂತೂ ಏನೂ ಗೊತ್ತಿಲ್ಲ. ನಾವು ಬಿಗ್ ಝೀರೋ ಅದರಲ್ಲಿ. ಸೊ ಡಾಕ್ಟರ್ ಆಗಿ ನಿಮ್ಗೆ ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಂಗಾಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ. ಪೋಸ್ಟ್ ಮಾರ್ಟಮ್ ಅಲ್ಲಿ ಏನಾದ್ರು ಆದ್ರೆ ಗೊತ್ತಾಗುತ್ತಂತೆ. ಅಂದ್ರೆ ಅವ್ರು ಹೆಂಗ್ ಮಾಡ್ಕೊಂಡಿದ್ರೆ, ಅದು ಉಸಿರಾಟ ಯಾವಾಗ ನಿಂತು ಹೋಯ್ತು, ಅದು ಏನಾದ್ರು ಕೊಲೆ ಆಯ್ತಾ ಅಥವಾ ಅವರೇ ಹೆಂಗ್ ಮಾಡ್ಕೊಂಡ್ರೆ ಎಲ್ಲವೂ ಗೊತ್ತಾಗುತ್ತೆ ಅನ್ನುವಂತ ಒಂದು ಇದಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಕೇಳ್ತಿದ್ವಿ. ಓಕೆ, ತುಂಬಾ ಚೆನ್ನಾಗಿ ಪೋಸ್ಟ್ ಮಾರ್ಟಮ್ ಎಕ್ಸ್ಪ್ಲೇನ್ ಮಾಡಕ್ಕಾಗೋದು ಫಾರೆನ್ಸಿಕ್ ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್ ಇರ್ತಾರೆ. ಅಂದ್ರೆ ಯಾರು ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಅವರು. ಹೌದು. ಸೊ ಅವರು ಸೊ ಜನರಲ್ ಲೆವೆಲ್ ಅಲ್ಲಿ ಮಾತಾಡೋದಾದ್ರೆ, ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ತರದ್ದು ಹೇಳೋದಾದ್ರೆ, ಇದೆಲ್ಲ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇರೋ ಸುಮಾರು ಭಾಷೆ, ಲ್ಯಾಟಿನ್ ಮತ್ತೆ ಗ್ರೀಕ್. ಓಕೆ. ಮಾರ್ಟಮ್ ಅಂದ್ರೆ ಸತ್ತ ಅಂತ, ಮಾರ್ಟಲ್ ಅಂತಂದ್ರೆ ಸತ್ತಿರೋದು, ಇಮ್ಮಾರ್ಟಲ್ ಅಂದ್ರೆ ಚಿರಂಜೀವಿ. ಸೊ ಆತರ. ಸೊ ಮಾರ್ಟಮ್ ಅನ್ನೋದು ಸತ್, ಪೋಸ್ಟ್ ಮಾರ್ಟಮ್. ಓಕೆ ಓಕೆ. ಸೊ ಈಗ ಇದಕ್ಕೂ ಅಷ್ಟೇ. ಓಕೆ, ಕಮಿಂಗ್ ಬ್ಯಾಕ್ ಟು ಮಾರ್ಟಮ್ ಅಂದ್ರೆ, ಪೋಸ್ಟ್ ಮಾರ್ಟಮ್ ಅಂತಂದ್ರೆ ಸತ್ತ ನಂತರ ಏನಾಗಿದೆ ಅಂತ ತಿಳ್ಕೊಳ್ಳೋದು. ಸತ್ತ ನಂತರ ದೇಹಕ್ಕೆ ಏನಾಗುತ್ತೆ, ನಾವು ಒಂದು ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ದೇಹದ ಆತ್ಮ 21 ಗ್ರಾಮ್, ದೇಹ ತೂಕ 21 ಗ್ರಾಮ್ ಕಡಿಮೆ ಆಗುತ್ತೆ. ಹಳೆಯ ಒಂದು ವಿಡಿಯೋದಲ್ಲಿ ಮಾಡಿ 21 ಗ್ರಾಮ್ ಕಡಿಮೆ ಆಗುತ್ತೆ. ಅದಾದ ನಂತರ ದೇಹ ತೂಕ ಜಾಸ್ತಿ ಹಾಕೊಂಡು ಹೋಗುತ್ತೆ. ಯಾಕಂದ್ರೆ ಎಲ್ಲ ಅದು ಆಕ್ಟಿವಿಟಿ ನಿಂತ ತಕ್ಷಣ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ನೀರ್ ತುಂಬ್ಕೊಳಕ್ ಗಾಳಿ ತುಂಬ್ಕೊಳಕ್ ಶುರು ಆಗುತ್ತೆ. ಅದಕ್ಕೆ ಕೆಲವರೆಲ್ಲ ಬಾಯಿಗೆಲ್ಲ ಅಕ್ಕಿ ಹಾಕ್ತಾರೆ, ಕಣ್ಣ ಮೇಲೆ ಕಾಯಿನ್ಸ್ ಇಡ್ತಾರೆ, ಮೂಗಲ್ಲಿ ಕಿವಿಯಲ್ಲೆಲ್ಲ ಹತ್ತಿ ಇಡ್ತಾರೆ, ಕಾಲ್ ಬೆರಳುಗಳೆಲ್ಲ ಕಟ್ಬಿಡ್ತಾರೆ. ಎಲ್ಲ ಗಾಳಿ ತುಂಬುತ್ತೆ ಅನ್ನೋ ಕಾರಣ. ಹೌದೌದು, ಜಾಸ್ತಿ ಆಗುತ್ತೆ. ಆಮೇಲೆ ನಮ್ ಕರಳಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಾ ಸತ್ತಿರುತ್ತಲ್ಲ, ಕರಳಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತಲ್ಲ, ಸೊ ಅವು ಊಟ ಬೇಕಾವಕ್ಕೆ ಊಟ ಸಿಕ್ತಿರಲ್ಲ. ಸೊ ಎಲ್ಲ ಕೊಳ್ತೋಗಕ್ ಶುರು ಮಾಡ್ಸುತ್ತೆ ದೇಹನ. ಈಗ ನೀವು ನಾಯಿ ಸತ್ತು ಬಿದ್ದಿದ್ರೆ ಅದೊಂದ್ ಸ್ವಲ್ಪ ದಿವಸ ಆದ್ಮೇಲೆ ದಪ್ಪ ಆಗಿರುತ್ತೆ. ಹೆಣಗಳು ಹಂಗೆ, ನೀರಲ್ಲಿ ಬಿದ್ದು ಸತ್ತವ್ರು ಒಂದ್ ಸ್ವಲ್ಪ ದಿವಸ 2 ದಿವಸ ಎಲ್ಲ ಆಗಿ ಮೇಲ್ ಬರ್ಬೇಕಾದ್ರೆ ಅವ್ರ ಹೆಣ ಎಲ್ಲ ಊದ್ಕೊಂಡ್ರು. ಸೊ ಆಕ್ಚುಲಿ ಏನಾಗಿದೆ ಅಂತ ಗೊತ್ತಾಗಕ್ಕೆ ಸತ್ತ ನಂತರ, ಅದೇ ನೀವ್ ಹೇಳ್ದಂಗೆ ಅಸಹಜ ಸಾವು, ಅನೈತಿಕ ಸಾವು, ಅಸಹಜ ಸಾವು ಅಂತ ತಗೊಳ್ಳೋದಾದ್ರೆ ಯಾವ್ದ್ರಿಂದ ಆಗಿರ್ಬೋದು ಅಂತ ಅಸೆಸ್ ಮಾಡಕ್ಕೆ ಒಂದಷ್ಟು ಫ್ಲೂಯಿಡ್ಸ್ ಗಳಿದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಬಂದು ನಿಮಗೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಒಂದು ಪ್ಯಾರಾಮೀಟರ್ ಇರುತ್ತೆ ನಮ್ಗೆ. ಈಗ ನಮ್ದು ದೇಹದಿಂದ ಕಟ್ಟಾಗಿ ಹೊರಗಡೆ ಬರ್ಬೇಕಾದ್ರೆ ನಮ್ಗೆ ಎಷ್ಟೊತ್ತಿಗೆ ಕ್ಲಾಟ್ ಆಗುತ್ತೆ ಅಂತ ಇರ್ಬೇಕು. ಅದು ಕ್ಲಾಟಿಂಗ್ ಟೈಮ್, ಬ್ಲೀಡಿಂಗ್ ಟೈಮ್ ಅಂತ ಕರಿತೀವಿ, BTCT ಅಂತ ಕರಿತೀವಿ. ಅದು ಬದುಕಿರೋರ್ಗೆ ಮಾಡಿಸ್ತೀವಿ. ಸೊ ನೀವು ಸತ್ತವನ್ನ ಕೊಯ್ದ್ರೆ ರಕ್ತ ಬರಬಾರ್ದು. ಅಕಸ್ಮಾತ್ ಏನಾದ್ರು ಪೆಟ್ಟು ಬಿದ್ದು ಸತ್ತಿದ್ದಾರೆ ಅಂತಂದ್ರೆ ಎಷ್ಟೊತ್ತು ತನಕ ಅದು ಬಂದಿದೆ ಅಂತ ಗೊತ್ತಾಗುತ್ತಲ್ಲ. ಈಗ ರಕ್ತದ ಕಲೆ ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ ಸರ್ ನಿಮ್ಗೆ ಎಷ್ಟು ಹೊಸದ, ಅದು ನೆನ್ನೆದ ಮೊನ್ನೆದ, ಯಾವಾಗ ಹೆಂಗಾಗಿದೆ ಏನೋ. ಸೊ ಈ ತರದ್ದು ಪ್ಯಾರಾಮೀಟರ್ಸ್ ತಗೋತಾರೆ. ಈಗ ರಿಗರ್ ಮಾರ್ಟಿಸ್, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಲ್ಲಿ ನಿಮ್ಗೆ ಎಷ್ಟೊತ್ತಿಂದ ಅದು ಡಿಟರ್ಮೆಂಟಲ್ ಬಂತು, ರಕ್ತ ಎಷ್ಟು ಗಂಟೆಗೆ ಎಪ್ಕಟ್ಟಿರ್ಬೋದು, ಯಾವಾಗ ಆಗಿರ್ಬೋದು, ಏನಾಗಿರ್ಬೋದು. ಸೊ ಇಂಟರ್ನಲ್ ಆರ್ಗನ್ಸ್ ಗಳು ಹೆಂಗ್ ಸತ್ತಿರ್ಬೋದು. ನ್ಯಾಚುರಲ್ ಡೆತ್ ಅಂತಾನೆ ಕನ್ಸಿಡರ್ ಆದ್ರೂನು ಒಂದೊಂದ್ಸರಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು, ಬಟ್ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಿರಂಗೆ ಕೊಡಕ್ಕಾಗಲ್ಲ. ಅವ್ರ ಕಡೆ ಯಾರು ಅವ್ರಿಗೆ ಪಾಯ್ಸನ್ ಇಂಜೆಕ್ಟ್ ಮಾಡಿ ಸತ್ತು ಹಾರ್ಟ್ ಅಟ್ಯಾಕ್ ಮಾಡಿಸಿದ್ರೆ ಅಥವಾ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಸಾಯಿಸಿದ್ರೆ, ಸೊ ಆ ತರ ಕೇಸಸ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಇರೋದಾಗಂತ ಮೆಡಿಕಲ್ ಲೀಗಲ್ ಕೇಸಸ್ ಅಂತ ಕರೀತಾರೆ, MLC ಅಲ್ಲಿ ಇದೆ. ಅಂತ ಕೇಸಸ್ ಗಳಲ್ಲಿ ಅದು ಬರೀ ಮೆಡಿಕಲ್ಗೆ ಸಂಬಂಧಪಟ್ಟಿರೋ ಸಾವು ಆಗಿರೋದಿಲ್ಲ, ಅಲ್ಲಿ ಕಾನೂನು ಇನ್ವಾಲ್ವ್ ಆಗಿರುತ್ತೆ, ಲೀಗಾಲಿಟಿ ಬಂದಿರುತ್ತೆ. ಅಂತ ಟೈಮಲ್ಲಿ ಈ ಆರ್ಗನ್ಸ್ ಗಳನ್ನೆಲ್ಲ ಕಟ್ ಮಾಡ್ತಾರೆ, ಒಳಗಡೆಯಿಂದ ಕಟ್ ಮಾಡಿ ಲ್ಯಾಬ್ಗಳಿಗೆ ಕಳಿಸ್ತಾರೆ. ಬೇಕಾಗಿರೋ ಲ್ಯಾಬ್ಗಳು ಯಾವ್ದಿದೆ, ಇನ್ಫೆಕ್ಷನ್ಸ್ ಆಗಿರೋ ಮೈಕ್ರೋಬಯಾಲಜಿ, ಪ್ಯಾಥಾಲಜಿ, ಸೊ ನಿಮ್ದು ಫಾರೆನ್ಸಿಕ್ಸ್, ಎಲ್ಲದಕ್ಕೂ ಆತರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಆ ಸ್ಯಾಂಪಲ್ಸ್ ಎಲ್ಲ ಕಳಿಸಿ ಇದೆಲ್ಲ ತೆಗೆದು ಹೊಲಿಗೆ ಹಾಕಿ. ಅಂದ್ರೆ ಹೆಂಗ್ ಕುಯ್ತಾರೆ ಸರ್? ಈಗ ನಾನು ಯಾವ್ದೋ ಒಂದು ವಿಡಿಯೋ ನಾನು ಕಾಲೇಜ್ ಡೇಸ್ ಹೋಗುವಾಗ ನೋಡಿದ್ದೆ. ಅದು ತಲೆಯಿಂದ ಕುಯ್ದ್ಬಿಟ್ಟು ಎಲ್ಲ ಹಿಂಗೆ ಓಪನ್ ಮಾಡಿ ಆ ತರ ಕುಯ್ತಾರೆ. ಹೌದೌದು, ಈಸಿಯಾಗಿ ನಮ್ಗೆಲ್ಲ ಆರ್ಗನ್ಸ್ ಆಕ್ಸೆಸಿಬಿಲಿಟಿ ಬೇಕು ಅಂದ್ರೆ ಮುಂದೆಗಡೆಯಿಂದ. ಸರ್ ಅಗೇನ್ ಕ್ವೆಶನ್ ಆಫ್ ಬೆನಿಫಿಟ್, ಅದು ಕ್ವೆಶನ್ ಆಫ್ ಡೌಟ್, ಬೆನಿಫಿಟ್ ಆಫ್ ಡೌಟ್. ನಿಮ್ಗೆ ಇಷ್ಟೊಂದು ಟರ್ಮ್ಸ್ ಗಳು ಬರುತ್ತೆ. ಸತ್ತಿರೋ ವ್ಯಕ್ತಿ ಎಷ್ಟು ಇನ್ಫ್ಲೂಯೆನ್ಷಿಯಲ್, ಅವ್ರಿಗೆ ಕ್ಲಾರಿಟಿ ಇದೆಯಾ
ಇಲ್ವಾ, ಅದು ನಿಜವಾಗ್ಲೂ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕಾ, ಅವೆಲ್ಲ ಮ್ಯಾಟರ್ ಆಗುತ್ತೆ. ಕೆಲವು ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಆಗೋದೇ ಇಲ್ಲ. ಹೌದಾ? ಡಿಕ್ಲೇರ್ಡ್ ಡೆಡ್, ಸತ್ತೋಗ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ಬೋದು ಅಂತ ಒಂದು ಅಸೆಸ್ಮೆಂಟ್ ಸಿಗುತ್ತೆ, ಅಷ್ಟಕ್ಕೆ ಮುಗಿಸ್ತಾರೆ. ಕಾಂಪ್ಲಿಕೇಟ್ ಆಗಿದ್ದಾಗ ನಿಮ್ಗೆ ಕೇಳಿರ್ಬೋದು ನೀವು, ಕೆಲವು ಕೇಸಲ್ಲಿ ಉಗುರು ಸ್ಯಾಂಪಲ್ ಬೇಕು, ಹೊಟ್ಟೆಲಿ ಇರೋದು ಯಾವ್ದೋ ಫ್ಲೂಯಿಡ್ ಇತ್ತು ಆ ಸ್ಯಾಂಪಲ್ ತಗೊಂಡ್ರು, ವಿಷ ಹಾಕಿದ್ರ ಇಲ್ವಾ, ಈ ಕೆಲವು ಸೀನಿಯರ್ IAS ಆಫೀಸರ್ಸ್ ಸತ್ತೋದಾಗ ಅವ್ರದ್ದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದು, ಅಥವಾ ಜೂನಿಯರ್ IAS ಆಫೀಸರ್ಸ್ಗಳು ಸೂಸೈಡ್ ಮಾಡ್ಕೊಂಡ್ರು ಅಂತಾನೋ, ಆ ತರದೆಲ್ಲ ಮಾಡಬೇಕಾದ್ರೆ ನಿಮಗೆ DNA ಸ್ಯಾಂಪಲ್ಸ್ಗಳು ಬೇಕು, ಬಾಡಿ ಫ್ಲೂಯಿಡ್ಸ್ ಮತ್ತೆ ಬಾಡಿ ಸ್ಯಾಂಪಲ್ಸ್ಗಳು ಬೇಕು. ಅದರಲ್ಲಿ ಎಷ್ಟ್ರ ಮಟ್ಟಿಗೆ ಯಾವ ತರದ್ದು ಫಾರಿನ್ ಎಲಿಮೆಂಟ್ ಇದೆ ಬೇಕು. ಇವ್ ನನಗೆ ಯಾವ್ದೋ ಸೈನೈಡ್ ತಿನ್ಸಿ ಸಾಯಿಸಿದ್ರಿ, ನಿಮಗೆ ಗೊತ್ತಿಲ್ಲ ಅದು ಸೈನೈಡ್ ಅಂತ, ಕೇಳ್ತಾರೆ ಏನಾಯ್ತು, ಗೊತ್ತಿಲ್ಲ ಸರ್ ಏನಾಯ್ತು ನನ್ಗೆ ಗೊತ್ತಿಲ್ಲ, ಯಾರೋ ಚಾಕ್ಲೇಟ್ ಕೊಟ್ಟರು, ಸ್ವೀಟ್ ಕೊಟ್ಟರು, ನಾನು ತಿನ್ನಿಸ್ದೆ, ನಾನು ತಿನ್ಬೇಕಿತ್ತು, ಅದು ಮಿಸ್ ಆಗಿ ಡಾಕ್ಟರ್ ಕೊಟ್ಟರೆ ಡಾಕ್ಟ್ರೆ ಸತ್ತುಬಿಟ್ರು. ಸೊ ಅಂತ ಟೈಮಲ್ಲಿ ಏನ್ ಕೊಟ್ಟಿದ್ರಿ, ಏನ್ ಕೆಮಿಕಲ್ ಇದೆ ಅಂತ ಅಸೆಸ್ಮೆಂಟ್ ಬೇಕಲ್ಲ. ಸೊ ಅಂತದಕ್ಕೆ ಅಸೆಸ್ ಮಾಡ್ಲೇಬೇಕಾಗುತ್ತೆ. ಸೊ ಪೋಸ್ಟ್ ಮಾರ್ಟಮ್ ಅನ್ನೋದು ಈಗ ಸಾವಾಗಿದೆ, ಸೊ ಅದನ್ನು ಆ ಸಾವಿಗೆ ನ್ಯಾಯ ಒದಗಿಸ್ಬೇಕು. ಅದು ಅನ್ಯಾಯದ ಸಾವು ಅಂತಂದ್ರೆ ನಿಮಗೆ ಪೋಸ್ಟ್ ಮಾರ್ಟಮ್ ಅವಶ್ಯಕತೆ ಇರುತ್ತೆ. ಅಂದ್ರೆ ನಾನು ಹೇಳೋದು, ಇಡೀ ಬಾಡಿನ ಯಾಕೆ ಕುಯ್ಯೋ ಅವಶ್ಯಕತೆ ಇರುತ್ತೆ? ಆಮೇಲೆ ಅದು ಕುಯ್ದಿರೋದನ್ನ ಕಂಪ್ಲೀಟ್ ಆಗಿ ಹುಲ್ಗೆ ಹಾಕಿ ಮತ್ತೆ ಇದ್ ಮಾಡ್ತಾರ ಹೆಂಗೆ ಅಂತ? ಅಲ್ಲ, ನಿಮಗೆ ಆ ಪೋಸ್ಟ್ ಮಾರ್ಟಮ್ ಆಗಿರೋ ಡೆಡ್ ಬಾಡೀಸ್ ಗಳೆಲ್ಲ ನೋಡಿದ್ರೆ ನಿಮ್ಗೆ ಬರೀ ವೈಟ್ ಕಲರ್ ಬಟ್ಟೆಯಲ್ಲಿ ಸುತ್ತಿ ಕೊಡ್ತಾರೆ. ಹೌದು. ಸೊ ನಿಮ್ಗೆ ಏನು ಸ್ಕೋಪೇ ಇರಲ್ಲ ಅಲ್ಲಿ, ಯಾವಾಗ ಕಟ್ ಮಾಡಿ ತೆಗೆದು ಹೊಲ್ದಿರ್ತಾರೆ. ಸೊ ನಿಮ್ಗೆ ಏನು ಮಾಡಕ್ ಆಗಲ್ಲ, ವಾಪಸ್ ಬಂದು ಅದಕ್ಕೆ ಸ್ನಾನ ಮಾಡ್ಸಕ್ ಆಗಲ್ಲ. ಈಗ ನಮ್ಮ ವಿಧಿವಿಧಾನಗಳ ಪ್ರಕಾರ ಹೆಂಗೆ ಅಂದ್ರೆ, ಯಾರಾದ್ರೂ ಬಂದಿದ್ದಾರೆ ಅಂತಂದ್ರೆ, ಸತ್ತಿದ್ದಾರೆ ಅಂದ್ರೆ ಅವ್ರಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ಸಿ ಮಣ್ಣಿಗೆ ಇಡ್ತಾರೆ. ಹೌದು. ನಮ್ಮ ಕಾಸ್ಟ್ ಅಲ್ಲಿ ನಾವು ಕೂರಿಸ್ತೀವಿ, ಮಣ್ಣು ಮಲಗಿಸಲ್ಲ, ಕೂರಿಸಿ ಮಣ್ಣು ಮಾಡೋದು. ಅಥವಾ ಕೆಲವು ಕಾಸ್ಟ್ ಅಲ್ಲಿ ಮಲಗಿಸ್ತಾರೆ, ಇನ್ ಕೆಲವು ಕಾಸ್ಟ್ ಅಲ್ಲಿ ಸುಟ್ಟಾಕ್ತಾರೆ. ಆಯಾ ಜಾಗ್ರಫಿಕಲ್ ಫೀಚರ್ಸ್ಗೆ ಹಿಂಗ್ ಬೇಕಿತ್ತು ಹಂಗಂಗ್ ಮಾಡ್ಕೊಂಡಿದ್ದಾರೆ ಅವ್ರವ್ರ ಕಲ್ಚರ್ಸ್ಗೆ. ಈ ಅನ್ಯಾಚುರಲ್ ಡೆತ್ಸ್ ಇರ್ತಾವಲ್ಲ, ಅವಕ್ಕೆಲ್ಲ ಸ್ಕೋಪ್ ಇರಲ್ಲ, ತೊಳೆಯಕ್ಕೂ ಆಗಲ್ಲ, ಅದಕ್ಕೆ ಸ್ನಾನನೂ ಮಾಡ್ಸಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕಟ್ ಮಾಡಿ ತೆಗೆದು ಒಂದು ವೈಟ್ ಕಲರ್ ಬಟ್ಟೆ ಎಲ್ಲ ಹಾಕಿ ಸುತ್ತಿ ಹೊಲ್ಕೊಟ್ಟು. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲಾದ್ರೂ ಅಂತದ್ರ ಒಳಗಡೆ ಹೋಗಿ ಅದನ್ನ ನೋಡಿದ್ದು ನೀವೇನಾದ್ರೂ? ಅದೇ ಪರ್ಸನಲ್ ಲಿಮಿಟ್ಸ್ ಅಲ್ಲಿ ಮಾಡ್ಕೊಂಡಿದೀವಿ, ಅದೆಲ್ಲ ಯಾರನ್ನು ಬಿಡಲ್ಲ ಸರ್. ನಿಮಗೆ ಅಲ್ಲಿ ಹೋಗ್ಲೂಬಾರ್ದು, ಅದೊಂಥರ ಜಾಸ್ತಿ ಎನರ್ಜಿ ವೈಸ್ ಮಾತಾಡೋದಾದ್ರೆ ಒಂದು ನೆಗೆಟಿವ್ ಎನರ್ಜಿ ಇರೋ ಜಾಗ, ಅನ್ಸ್ಯಾಟಿಸ್ಫೈಡ್ ಸೋಲ್ಸ್, ಅವು ಯಾವ ಬೇಕಂತ ಸತ್ತಿರೋದಿಲ್ಲ ಅಲ್ಲ. ಪೋಸ್ಟ್ ಮಾರ್ಟಮ್ ಆಗೋವೆಲ್ಲವೂ ದುರಂತದಲ್ಲಿ ಅಂತ್ಯ ಆಗಿರ್ತಕ್ಕಂತಹ ಜೀವನಗಳು. ಆ ಜೀವನಕ್ಕೆ, ಆತ್ಮಕ್ಕೆ ಒಂದ್ ತರದ ಆಸೆ ಆಕಾಂಕ್ಷೆಗಳಿರುತ್ತೆ, ಒಂದ್ ದೊಡ್ಡ ಗೋಲ್ಸ್ಗಳು ಇಟ್ಟಿರ್ತಾರೆ. ಅಲ್ಲ, ಆ ಕೆಲಸ ಮಾಡ್ತಾರಲ್ಲ ಸರ್, ಈಗ ಒಬ್ರು ಡಾಕ್ಟರ್ ಆಗಿ ಆ ತರ ಕೆಲಸ ಮಾಡುವವರು ಕೂಡ ಡಾಕ್ಟ್ರೇ ಅಲ್ಲ. ಅಲ್ಲಿ ಈಗೇನಾಗ್ತಿದೆ ಪರಿಸ್ಥಿತಿಗಳು ಹೆಂಗಿರುತ್ತೆ? ಹೌದು ಹೌದು. ಬಟ್ ಈಗೇನಾಗಿದೆ ಅಂತಂದ್ರೆ, ಪೋಸ್ಟ್ ಮಾರ್ಟಮ್ಗೆಲ್ಲ ಈಗ ಡಾಕ್ಟರ್ಸ್ ಇರಲ್ಲ ಸರ್. ಸೊ ಈಗೆಲ್ಲ ಅಸಿಸ್ಟೆಂಟ್ಸ್ ಇರ್ತಾರೆ, ಸರ್ಟಿಫೈ ಮಾಡಕ್ ಮಾತ್ರ ಡಾಕ್ಟರ್ಸ್ ಹೋಗೋದು. ಸರ್ ಡಾಕ್ಟರ್ಸ್ ವಿ ಆರ್ ಎನಿ ಹೆಲ್ತ್ ಕೇರ್ ಪ್ರಾಕ್ಟೀಷನರ್ ಆಸ್ ಸಚ್. ನಿಮಗೆ ಒಂದು ನರ್ಸಿಂದ ಹಿಡ್ಕೊಂಡು, ಒಂದು ಹಾಸ್ಪಿಟಲ್ ಕ್ಲಿನಿಕ್ ಸ್ಟಾಫ್ ಇಂದ ಹಿಡ್ಕೊಂಡು ಸರ್ಜನ್ ತನಕನೂ ಅವ್ರವ್ರದೇ ಆದ ಸ್ಟ್ರೆಸ್ ಇರುತ್ತೆ, ಅವ್ರವ್ರದೇ ಆದ ಒಂದು ಟೈಮ್ ಫ್ರೇಮ್ ಅಲ್ಲಿ, ಒಂದು ಮೈಂಡ್ ಸೆಟ್ ಅಲ್ಲಿ, ಒಂದು ಬೇಜಾರಲ್ಲೇ ಅವರು ಈ ದಿನ ಸಾಯೋರ್ಗಳವ್ರು ಯಾರು ಅನ್ನೋದೊಂದು ಗಾದೆ ಕೇಳಿರಲ್ಲ. ನಮ್ಮ ಮನೆಗಳಲ್ಲಿ ಯಾವತ್ತೋ ಒಂದ್ ದಿವಸ ಸಾವು ಆದ್ರೆ ನಮಗೆ ಅದು ಅಳಬೇಕು ಅನ್ಸುತ್ತೆ. ನೀವು ಒಂದ್ ಕೆಲವು ದೊಡ್ಡ ಹಾಸ್ಪಿಟಲ್ ಎಲ್ಲ ದಿನಕ್ಕೆ 5-10 ಜನ ಸಾಯ್ತಿರ್ತಾರೆ, ಆಕ್ಸಿಡೆಂಟ್ ಆಗಿ ಸತ್ತಿರೋರು, ಏಜ್ ರಿಲೇಟೆಡ್ ಇಲ್ನೆಸ್ ಬಂದಿರೋರು. ನಿಮ್ಗೆ ಒಂದು ಡಾಟಾ ಸಿಕ್ಬಿಡುತ್ತೆ, ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿ ನೀವು ಒಂದು ತಿಂಗಳಿಗೆ ಆನ್ ಅನ್ ಆವರೇಜ್ ಎಷ್ಟು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ ಅಂತ ಎಷ್ಟು ಲೆಕ್ಕ ತೆಗೆದು ನೋಡ್ರೆ ನಿಮಗೆ ಅವಾಗ ಅನ್ಸುತ್ತೆ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ರೆ ಸಾಕು ಸ್ನಾನ ಮಾಡ್ಬೇಕು ಅಂತ. ಸೊ ಅದು ಒಂದು ಹೇಳ್ತಾರೆ ನಮ್ಮೂರಲ್ಲಿ, ಹಾಸ್ಪಿಟ್ಲಿಗೆ ಹೋದ್ರೆ ಸ್ನಾನ ಮಾಡಿ. ಅದೇ ಯಾಕೆಂದ್ರೆ ಅಷ್ಟೊಂದು ಜನ ಸತ್ತಿರ್ತಾರಲ್ಲ. ಹಾಸ್ಪಿಟ್ಲ್ ಅಂದ್ರೆ ನಿಮ್ಗೆ ಎಲ್ಲರೂ ಬದುಕಿರ್ತಾರೆ ಅಂತ ಏನ್ ಗ್ಯಾರಂಟಿ ಅಲ್ವಾ? ವಯಸ್ಸಾಗಿರೋ ಯಾರ ಕರ್ಕೊಂಡು ಹೋಗಿರ್ತಾರೆ, ಅಲ್ಲೋದ್ಮೇಲೆ ಸಾಯ್ತಾರೆ. ಯಾವ್ದೋ ಚಿಕ್ಕ ಹುಡುಗ ಆಕ್ಸಿಡೆಂಟ್ ಆಗಿರುತ್ತೆ, ಹೋಗ್ತಾ ದಾರಿಯಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ, ಅವ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಆಮೇಲೆ ಈ ತರದ್ದು ಅನ್ಯಾಚುರಲ್ ಡೆತ್ಸ್ ಗಳು ಪೋಸ್ಟ್ ಮಾರ್ಟಮ್ಸ್ ಎಲ್ಲ ಆಗಿರುತ್ತೆ ಅಲ್ಲಿ. ಸೊ ಅದೆಲ್ಲ ಒಂಥರದ ಇವೆಲ್ಲ ಸರ್ ಸೈಂಟಿಫಿಕ್ ಲೈನ್ಸ್ ಅಲ್ಲಿ ಡಿಸ್ಕಸ್ ಮಾಡೋದು ಎಷ್ಟು ಚೆನ್ನಾಗ್ ಅನ್ಸುತ್ತೋ, ಅದಕ್ಕಿಂತ ಜಾಸ್ತಿ ಎನರ್ಜಿ ಲೆವೆಲ್ಸ್ ಅಲ್ಲಿ ಆ ಎಮೋಷನ್ಸ್ ಮೇಲೆ ಡಿಸ್ಕಷನ್ ಮಾಡೋದು ಬೇರೆ ತರದ ಡಿಸ್ಕಷನ್ಗೆ ದಾರಿ ಮಾಡ್ಕೊಡುತ್ತೆ. ಹೌದು, ಖಂಡಿತ. ಸೊ ನನಗೊಂದಿಷ್ಟು ಡೌಟ್ಸ್ಗಳಿತ್ತು, ಯಾಕಂದ್ರೆ ನಾವಂತೂ ನೋಡಿಲ್ಲ. ಸೊ ಎಲ್ಲೋ ವಿಡಿಯೋಸ್ಗಳನ್ನು ನೋಡಿದ್ದು, ಕೆಲವೊಬ್ರು ಅದನ್ನ ಹೇಳ್ತಿರ್ತಾರೆ, ಅಂದ್ರೆ ಆ ಬಾಡಿ ಕುಯ್ಯೋರ ಪರಿಸ್ಥಿತಿ ತುಂಬಾ ಒಂಥರ ಅವ್ರ ಮನಸ್ಥಿತಿನೇ ಬೇರೆ ತರ ಚೇಂಜ್ ಆಗಿರುತ್ತೆ ಅನ್ನೋದನ್ನೆಲ್ಲ ನಾನು ಕೂಡ ಕೇಳ್ಪಟ್ಟಿದ್ದೆ. ಹಾಗಾಗಿ ಡಾಕ್ಟರ್ ಹತ್ರ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದು. ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಕೊಂತೀನಿ. ಸೊ ನಾಳೆ ಮತ್ತೊಂದು ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.